ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 3 ಕ್ಷೇತ್ರಗಳ ಮತ ಎಣಿಕೆ ಆರಂಭಕ್ಕೆ ಇನ್ನು 2 ಗಂಟೆ ಬಾಕಿ ಇದೆ. ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 3 ಕ್ಷೇತ್ರಗಳ ಮತ ಎಣಿಕೆ ಆರಂಭಕ್ಕೆ ಇನ್ನು 2 ಗಂಟೆ ಬಾಕಿ ಇದೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಉಪಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅಭ್ಯರ್ಥಿಗಳಿಗೆ ಢವಢವ ಶುರುವಾಗಿದೆ. ಯಾರಿಗೆ ಹಾಗಾದ್ರೆ ವಿಜಯ ಮಾಲೆ? ಶಿಗ್ಗಾವಿ ಯಾರಿಗೆ? ಸಂಡೂರಿನಲ್ಲಿ ಯಾರ ಕಾರ್ಬಾರ್ ನಡೆಯಲಿದೆ? ಮತದಾನ ಪ್ರಭುಗಳು ಏನ್ ನಿರ್ಧಾರ ಮಾಡಿದ್ದಾರೆ? ಚನ್ನಪಟ್ಟಣದಲ್ಲಿ ಗೆಲುವಿನ ಗೊಂಬೆಯನ್ನ ಆಡ್ಸೋದು ಯಾರು ಹಾಗಾದ್ರೆ? ಬೊಂಬೆ ನಾಡಿನಲ್ಲಿ ಗೆದ್ದು ಬೀಗ್ತಾರ ಸೈನಿಕ ಯೋಗೇಶ್ವರ್ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಚನ್ನಪಟ್ಟಣದ ಚಕ್ರ ವ್ಯೂಹವನ್ನ ನಿಖಿಲ್ ಕುಮಾರಸ್ವಾಮಿ ಭೇದಿಸ್ತಾರಾ? ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿನ ಅಥವಾ ಯಾಸಿರ್ ಖಾನ್ ಪಠಾಣ್ ಓಟಾನ? ಸಂಡೂರಲ್ಲಿ ಅನ್ನಪೂರ್ಣಗೆ ಮಣೆ ಹಾಕಿದ್ದಾರಾ ಮತದಾರರು ಅಥವಾ ಬಂಗಾರು ಹನುಮಂತನ ಕೈ ಹಿಡಿದಿದ್ದಾರಾ? ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಚನ್ನಪಟ್ಟಣ ಆಗಿರಬಹುದು, ಶಿಗ್ಗಾವಿ ಆಗಿರಬಹುದು, ಸಂಡೂರು 3 ಕ್ಷೇತ್ರಗಳು ಕೂಡ ಹೈ ವೋಲ್ಟೇಜ್ ಕ್ಷೇತ್ರ. ಯಾಕಂದ್ರೆ ಇಲ್ಲಿ ಪ್ರಭಾವಿಗಳಿದ್ದಾರೆ. ಹಾಗೆ ಸಾಕಷ್ಟು DCM DK ಶಿವಕುಮಾರ್ ಆಗಿರಬಹುದು, ಈ ಕಡೆ ಬಿಜೆಪಿಯಿಂದ ವಿಜಯೇಂದ್ರ ಆಗಿರಬಹುದು, ಪ್ರಚಾರವನ್ನ ಮಾಡಿದ್ರು, ಮತದಾರರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ರು. ಇನ್ನು ಚನ್ನಪಟ್ಟಣ ಕ್ಷೇತ್ರ ಏನಿದೆ, ಈ ಚನ್ನಪಟ್ಟಣ ಕ್ಷೇತ್ರ ಅಂತೂ ಬಹಳ ಹೈ ವೋಲ್ಟೇಜ್ ಕ್ಷೇತ್ರ. ಇದು ಜಿದ್ದಾಜಿದ್ದಿನ ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶ. ಯಾಕಂದ್ರೆ ಈಗಾಗಲೇ ದೋಸ್ತಿ ಪಕ್ಷ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು ನಾಯಕರು ಸೋಲು ಗೆಲುವಿನ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಆದರೆ ಚನ್ನಪಟ್ಟಣ ಮೆಗಾ ಯುದ್ಧದಲ್ಲಿ ಯಾರು ಗೆಲ್ತಾರೆ ಎಂಬುದು ಇಡೀ ರಾಜ್ಯದ ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಯಾಕಂದ್ರೆ ಈ ಚನ್ನಪಟ್ಟಣ ಕ್ಷೇತ್ರ HD ಕುಮಾರಸ್ವಾಮಿ ಅವರ ತವರು ಕ್ಷೇತ್ರ. ಇಲ್ಲಿ ಏನಾದ್ರು ನಿಖಿಲ್ ಕುಮಾರಸ್ವಾಮಿಯ ಕೈ ಹಿಡಿದಿದ್ದಾರಾ ಮತದಾರರು, ಅಥವಾ ಏನಾದರೂ ಮತ್ತೆ CP ಯೋಗೇಶ್ವರ್ಗೆ ಮಣೆ ಹಾಕಿದ್ದಾರಾ ಮತದಾರ ಪ್ರಭುಗಳು ಅನ್ನೋದು ಕಾದ್ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಇಲ್ಲಿ CP ಯೋಗೇಶ್ವರ್ ಅವರ ವರ್ಚಸ್ ಕೂಡ ಇದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ CP ಯೋಗೇಶ್ವರ್ ಅವರ ವರ್ಚಸ್ ಇದೆ. ಹಾಗೆ 4 ಬಾರಿ ಶಾಸಕರಾಗಿ ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಏನ್ ಕಾಂಗ್ರೆಸ್ ಪಂಚ ಗ್ಯಾರಂಟಿಯನ್ನ ಕೊಟ್ಟಿದೆ, ಈ ಪಂಚ ಗ್ಯಾರಂಟಿಗಳು ಕೂಡ ಇಲ್ಲಿ ವರ್ಕ್ ಆಗೋ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿಯ ಪ್ಲಸ್ ನೋಡೋದಾದ್ರೆ ಇಲ್ಲಿ HD ಕುಮಾರಸ್ವಾಮಿಯ ವರ್ಚಸ್ ವರ್ಕ್ ಆಗುತ್ತೆ. ಇದರ ಜೊತೆಗೆ HD ದೇವೇಗೌಡರು ಅವರಿಗೆ ಸಾಕಷ್ಟು ಇಲ್ಲಿನ ಜನರು ಅಭಿಮಾನಿಗಳಿದ್ದಾರೆ. ಅದರ ಜೊತೆಗೆ ಗೌರವವನ್ನು ಕೊಡ್ತಾರೆ, ಅದು ಕೂಡ ಇಲ್ಲಿ ವರ್ಕ್ ಆಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಯುವ ರಾಜಕಾರಣಿಗೆ ಮಣೆ ಹಾಕುವ ಸಾಧ್ಯತೆ ಕೂಡ ಇದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಇನ್ನು ಶಿಗ್ಗಾವಿಯನ್ನ ಗಮನಿಸ್ತಾ ಹೋದ್ರೆ, ಶಿಗ್ಗಾವಿಯಲ್ಲಿ ಬಿಜೆಪಿಯಿಂದ ಭರತ್ ಬೊಮ್ಮಾಯಿ ಅವರಿದ್ದಾರೆ, ಕಾಂಗ್ರೆಸ್ನಿಂದ ಯಾಸಿರ್ ಖಾನ್ ಪಠಾಣ್ ಇದ್ದಾರೆ. ಈ ಶಿಗ್ಗಾವಿ ಒಂದು ಬಿಜೆಪಿಯ ಭದ್ರಕೋಟೆ. ಈ ಬಿಜೆಪಿಯ ಭದ್ರಕೋಟೆಯನ್ನ ಕಾಂಗ್ರೆಸ್ ಏನಾದರೂ ಪುಡಿ ಮಾಡುತ್ತಾ ಅನ್ನೋದೀಗ ನಮ್ಮೆಲ್ಲರ ಮುಂದಿರುವಂತಹ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಮತದಾರರು ಯಾರ ಕೈ ಹಿಡಿದಿದ್ದಾರೆ ಅಂತ ನೋಡ್ಬೇಕಾಗತ್ತೆ. ಇಲ್ಲಿ ಬಿಜೆಪಿ ಭದ್ರಕೋಟೆ ಆಗಿದ್ರು ಕೂಡ ಇಲ್ಲಿ ಲಿಂಗಾಯತ ಮತಗಳು ಜಾಸ್ತಿ ಇದೆ, ಅದರ ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಕೂಡ ಇದೆ. ಹಾಗಾಗಿ ಒಂದು ಕಡೆ ಗಮನಿಸೋದಾದ್ರೆ ಬಿಜೆಪಿಯಿಂದ ಭರತ್ ಬೊಮ್ಮಾಯಿ ಇದ್ದಾರೆ, ಕಾಂಗ್ರೆಸ್ನಿಂದ ಯಾಸಿರ್ ಖಾನ್ ಪಠಾಣ್ ಅವರಿದ್ದಾರೆ. ಇದು ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಶಿಗ್ಗಾವಿ ಕ್ಷೇತ್ರ ಒಂದು ಪ್ರತಿಷ್ಠೆಯ ಕಣ. ಯಾಕಂತಂದ್ರೆ ತಾವು ಗೆದ್ದಿರುವಂತಹ ಕ್ಷೇತ್ರ, ತಮ್ಮ ಕ್ಷೇತ್ರದಲ್ಲಿ ಮಗನ ಗೆಲುವು ಬಹಳ ಅನಿವಾರ್ಯ ಆಗತ್ತೆ. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು 4 ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಅಂದ್ರೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಶಾಸಕರಾಗಿದ್ರು. ಹಾಗಾಗಿ ಮಗನ ಗೆಲುವು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಮತ್ತೊಂದು ಕಡೆ ಯಾಸಿರ್ ಖಾನ್ ಪಠಾಣ್ ಅವರು ಕಳೆದ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿರವರ ವಿರುದ್ಧ ನಿಂತು ಅವರ ವಿರುದ್ಧ ಸೋಲನ್ನು ಅನುಭವಿಸಿದ್ರು. ಹಾಗಾಗಿ ಸೋಲಿನ ಸೇಡನ್ನು ತೀರಿಸಿಕೊಳ್ಳುವ ಕಾತರದಲ್ಲಿದ್ದಾರೆ ಯಾಸಿರ್ ಖಾನ್ ಪಠಾಣ್ ಅವರು. ಹಾಗಾದ್ರೆ ಇಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಫಲಿತಾಂಶದ ಬಳಿಕವೇ ಇಲ್ಲಿ ಯಾರು ವಿಜಯ ಮಾಲೆಯನ್ನ ಹಾರಿಸ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಇನ್ನು ಹಾವೇರಿಯಲ್ಲಿ ಯಾವ ರೀತಿ ಮತ ಎಣಿಕೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ? ಜಿಲ್ಲಾಡಳಿತ ಅಂತಿಮ ಹಂತದ ಸಿದ್ಧತೆ ಯಾವ ರೀತಿ ಮಾಡ್ತಾ ಇದೆ ಅಲ್ಲಿ? ಖಂಡಿತ ಸಾಯ್ತಾ. ಇನ್ನು 2 ತಿಂಗಳಿಂದಲೂ ಕೂಡ ಸಾಕಷ್ಟು ರಾಜ್ಯದಲ್ಲಿ 3 ಉಪಚುನಾವಣೆಗಳು ನಡೆದವು. ಆ ಉಪಚುನಾವಣೆ ಪೈಕಿ ಶಿಗ್ಗಾವಿ ಕ್ಷೇತ್ರ ಕೂಡ ಅಷ್ಟು ಒಂದು ಹೈ ವೋಲ್ಟೇಜ್ ಆಗಿ ಪರಿಣಮಿಸಿತ್ತು. ಹೀಗಾಗಿ ಒಂದ್ ಕಡೆ ಬೊಮ್ಮಾಯಿ ಅವರ ವಿರುದ್ಧ ಸರ್ಕಾರವೇ ಬಂದು ಇಲ್ಲಿ ಒಂದು ಚುನಾವಣೆ ಮಾಡುವಾಗಿರುವಂತದ್ದು. ಜೊತೆಗೆ ಟಿಕೆಟ್ ವಿಚಾರವಾಗಿ 2 ಪಕ್ಷದಲ್ಲಿ ಸಾಕಷ್ಟು ಗೊಂದಲ ಇತ್ತು. 2 ಗೊಂದಲಗಳನ್ನ ನಿವಾರಣೆ ಮಾಡ್ಕೊಂಡು ಇದೀಗ ಚುನಾವಣೆ ಕೂಡ ನಡೆಸಿ ಇವತ್ತು ಮತ ಎಣಿಕೆಗೆ ಸಿದ್ಧ ಆಗಿರುವಂತದ್ದು. ಈಗ ಇಬ್ಬರು ಅಭ್ಯರ್ಥಿಗಳ ಫಲಿತಾಂಶ ಇವತ್ತು ಹೊರಬೀಳಲಿರುವಂತದ್ದು. ಯಾರು ಗೆಲ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಆಗಿರುವಂತದ್ದು. ಜೊತೆಗೆ
ಬೊಮ್ಮಾಯಿ ಅವರನ್ನ ಮಣಿಸೋದಕ್ಕೆ ಇಲ್ಲಿ ಸಾಕಷ್ಟು ಒಂದು ಪ್ಲಾನ್ ಅನ್ನು ಕೂಡ ಸರ್ಕಾರ ಬಂದ್ ಮಾಡಿ ಹೋಗಿರುವಂತದ್ದು. ಹೀಗಾಗಿ ಈ ವಿಚಾರವಾಗಿ ಸಾಕಷ್ಟು ಕೂಡ ಫಲಿತಾಂಶದ ವಿಚಾರವಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಜನರು ಕೂಡ ಚರ್ಚೆ ಮಾಡ್ತಾರಂತದ್ದು. ಒಂದ್ ಕಡೆ ಪಠಾಣ ಅವರು ಗೆಲ್ತಾರ ಅಥವಾ ಬೊಮ್ಮಾಯಿ ಅವ್ರ ಮಗ ಗೆಲ್ತಾನ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಒಂದ್ ಕಡೆ ಬೊಮ್ಮಾಯಿ ಅವರು ಸಿಎಂ ಆಗಿದ್ರು, ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಪ್ರಚಾರ ಮಾಡಿದ್ರು. ಇನ್ನೊಂದ್ ಕಡೆ ನಾನಿರುವ ಮಾತ್ರ ಅಭಿವೃದ್ಧಿ ಮಾಡೋದು, ಕಾಂಗ್ರೆಸ್ ಪಕ್ಷ ಯಾವುದೇ ಅನುದಾನ ಕೊಟ್ಟಿಲ್ಲ ಅನ್ನೋ ಮಾತುಗಳನ್ನು ಕೂಡ ಏನು ಪ್ರಚಾರದಲ್ಲಿ ಹೇಳ್ತಾ ಹೋದ್ರು. ಹಾಗಾಗಿ ಇಬ್ಬರ ನಡುವೆ ಸಾಕಷ್ಟು ಟಫ್ ಫೈಟ್ ಕೂಡ ನಡೆದಿತ್ತು. ಹೀಗಾಗಿ ಎಷ್ಟೋ ಅಂತರಗಳಲ್ಲಿ ಗೆಲ್ಲುವ ಒಂದು ವಿಶ್ವಾಸ ಇದೆ ಅನ್ನೋದು ಕೂಡ ಈ ಇಬ್ಬರ ಅಭ್ಯರ್ಥಿ ಕೂಡ ಯಾರು ಕೂಡ ಇವರಿಗೂ ಕೂಡ ಹೊರಬಿಟ್ಟಿಲ್ಲ. ಆದ್ರೆ ನಮ್ಮ ಸಮೀಕ್ಷೆಯ ಪ್ರಕಾರ ಕೆಲವೇ ಅಂತರ ಮತಗಳಲ್ಲಿ ಯಾರಾದ್ರೂ ಗೆಲ್ಲಬಹುದು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಒಂದ್ ಕಡೆ ಬೊಮ್ಮಾಯಿ ಅವರ ಒಂದು ಏನ್ ತಂತ್ರಗಾರಿಕೆ ಏನಿದೆ ಆ ತಂತ್ರಗಾರಿಕೆ ಈ ಬಾರಿ ಮತ್ತೊಮ್ಮೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಮನಗಡಬೇಕಾಗ್ತದೆ. ಯಾಕಂದ್ರೆ ಅವರು ಕ್ಷೇತ್ರವನ್ನ ಸುಮಾರು 15 ವರ್ಷಗಳಿಂದ ಹಿಡಿತದಲ್ಲಿ ಇಟ್ಕೊಂಡಿರೋದ್ರಿಂದ ಅವರಿಗೆ ಈ ಕ್ಷೇತ್ರವನ್ನ ಮತ್ತಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಹೀಗಾಗಿ ಅವರು ಮತ್ತೊಮ್ಮೆ ಅವರ ಮಗನನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಪ್ರಯತ್ನಗಳು ಕೂಡ ನಡೆದಿರುವಂತದ್ದು. ಆದ್ರೆ ಇವತ್ತಿನ ಫಲಿತಾಂಶ ಏನಾಗ್ಲಿದೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗ್ತದೆ. ಯಾಕಂದ್ರೆ ಜಿಲ್ಲಾಡಳಿತಕ್ಕಾಗಿ ಎಲ್ಲಾ ರೀತಿಯಾದಂತಹ ಒಂದು ಸಕಲ ಸಿದ್ಧತೆನ ಮಾಡ್ಕೊಂಡಿದೆ. ಒಟ್ಟು ಟೇಬಲ್ಗಳು ಇರೋದ್ರಿಂದ 18 ಸುತ್ತುಗಳು ಕೂಡ 15 ಸುತ್ತುಗಳ ಬಳಿಕ ಫಲಿತಾಂಶ ಹೊರಬೀಳಿರುವಂತದ್ದು. ಮಧ್ಯಾಹ್ನ ಸುಮಾರು 2 ಅಥವಾ 1 ಗಂಟೆ ಅಷ್ಟೊತ್ತಿಗೆ ಸಂಕ್ಷಿಪ್ತವಾಗಿ ಗೆಲುವು ಸಾಧಿಸಲಿದ್ದಾರೆ ಅನ್ನೋದು ಕೂಡ ಸಿಗುವಂತದ್ದು ಸಾಹಿತ್ಯ. ಆದ್ರೂ ಚುನಾವಣಾ ಮತ ಎಣಿಕೆಗೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆ ಕೂಡ ಮಾಡಿಕೊಂಡಿರೋದ್ರಿಂದ ಬಿಗಿ ಬಂದು ವ್ಯವಸ್ಥೆಯಲ್ಲಿ ಕೂಡ ಈಗ ನಡೀತಾ ಇರುವಂತದ್ದು. ಏಜೆಂಟ್ ಆಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರುವಂತದ್ದು. ಈ ಮತ ಎಣಿಕೆ ಇನ್ನೇನು ಕೆಲವು ಗಂಟೆಗಳಲ್ಲಿ ಕೂಡ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಗೆ ಸಿದ್ಧವಾಗುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.